ಜೆಡಿಎಸ್ ಎಲ್ಲಿದೆ ಎನ್ನುವಂತದ್ದನ್ನ ಬೇರೆ ಬೇರೆ ಪಕ್ಷದ ಮುಖಂಡರು ಮಾತನಾಡ್ತಾರಲ್ಲ, ಅವರಿಗೆ ನಾನು ಒಂದು ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ. ಈ ಜೆಡಿಎಸ್ ಪಕ್ಷ ಕರ್ನಾಟಕ ರಾಜ್ಯವನ್ನ ಆಳಿರ್ತಕ್ಕಂಥ ಪಕ್ಷ, ದೇಶವನ್ನ ಆಳಿರ್ತಕ್ಕಂಥ ಪಕ್ಷ. ನೀವೆಲ್ಲೂ ಕೂಡ ಚಿಂತೆ ಮಾಡಬೇಡಿ. ಮುಂದಿನ 2028ರ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಪಕ್ಷ ಎನ್ಡಿಎ ಪಕ್ಷ ಅಧಿಕಾರಕ್ಕೆ ಬರುತ್ತೆ. ಕುಮಾರಣ್ಣ ಅವರು ಮತ್ತೊಮ್ಮೆ ಮುಖ್ಯಮಂತ್ರಿಗಳು ರಾಜ್ಯದಲ್ಲಿ ನೋಡ್ತಾರೆ. ಈ ರಾಜ್ಯದಲ್ಲಿ ಕರ್ನಾಟಕ ರೈತರ ಪಕ್ಷವಾಗಿ ಉಳಿಯುತ್ತೆ. ಪ್ರೀತಿ ಇದೆ ಅಂತ ಹೇಳಿದ್ರೆ ರೈತರ ಪರವಾಗಿರ್ತಕ್ಕಂಥ ಆಡಳಿತ ಇತ್ತು, ದಲಿತರ ಪರವಾಗಿರ್ತಕ್ಕಂಥ ಆಡಳಿತ ಇತ್ತು, ಇವತ್ತು ಮಹಿಳೆಯರ ಪರವಾಗಿ ಇರ್ತಕ್ಕಂಥ ಆಡಳಿತ ಇತ್ತು. ಮಹಿಳೆಯರು ಕಣ್ಣೀರು ಹಾಕ್ತಾ ಇದ್ರು, ಲಾಟ್ರಿ ನಿಷೇಧ ಮಾಡಿದ್ರು, ಸಾರಾಯಿ ನಿಷೇಧ ಮಾಡಿದ್ರು, ಅನೇಕ ಕಾರ್ಯಕ್ರಮಗಳನ್ನ ಕರ್ನಾಟಕ ರಾಜ್ಯಕ್ಕೆ ತಂದುಕೊಟ್ರು. ಬಹುಶಃ ಇವತ್ತು ಅಂತ ಒಂದು ಕಾರ್ಯಕ್ರಮಗಳನ್ನ ನಾವು ನೋಡಬೇಕು, ಅಂತ ಒಂದು ವಾತಾವರಣವನ್ನ ನಾವು ನೋಡಬೇಕಾದ್ರೆ ಕುಮಾರಣ್ಣ ಅವರು ಮತ್ತೊಮ್ಮೆ ಮುಖ್ಯಮಂತ್ರಿ ಆಗಬೇಕು. ಜೆಡಿಎಸ್ ಎಲ್ಲಿದೆ ಎನ್ನುವಂತದ್ದನ್ನ ಬೇರೆ ಬೇರೆ ಪಕ್ಷದ ಮುಖಂಡರು ಮಾತನಾಡ್ತಾರಲ್ಲ, ಅವರಿಗೆ ನಾನು ಒಂದು ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ. ಈ ಜೆಡಿಎಸ್ ಪಕ್ಷ ಕರ್ನಾಟಕ ರಾಜ್ಯವನ್ನ ಆಳಿರ್ತಕ್ಕಂಥ ಪಕ್ಷ, ದೇಶವನ್ನ ಆಳಿರ್ತಕ್ಕಂಥ ಪಕ್ಷ. ನೀವೆಲ್ಲೂ ಕೂಡ ಚಿಂತೆ ಮಾಡಬೇಡಿ. ಮುಂದಿನ 2028ರ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಪಕ್ಷ ಎನ್ಡಿಎ ಪಕ್ಷ ಅಧಿಕಾರಕ್ಕೆ ಬರುತ್ತೆ. ಕುಮಾರಣ್ಣ ಅವರು ಮತ್ತೊಮ್ಮೆ ಮುಖ್ಯಮಂತ್ರಿಗಳು ರಾಜ್ಯದಲ್ಲಿ ನೋಡ್ತಾರೆ. ಈ ರಾಜ್ಯದಲ್ಲಿ ಕರ್ನಾಟಕ ರೈತರ ಪಕ್ಷವಾಗಿ ಉಳಿಯುತ್ತೆ. ಪ್ರೀತಿ ಇದೆ ಅಂತ ಹೇಳಿದ್ರೆ ರೈತರ ಪರವಾಗಿರ್ತಕ್ಕಂಥ ಆಡಳಿತ ಇತ್ತು, ದಲಿತರ ಪರವಾಗಿರ್ತಕ್ಕಂಥ ಆಡಳಿತ ಇತ್ತು, ಇವತ್ತು ಮಹಿಳೆಯರ ಪರವಾಗಿ ಇರ್ತಕ್ಕಂಥ ಆಡಳಿತ ಇತ್ತು. ಮಹಿಳೆಯರು ಕಣ್ಣೀರು ಹಾಕ್ತಾ ಇದ್ರು, ಲಾಟ್ರಿ ನಿಷೇಧ ಮಾಡಿದ್ರು, ಸಾರಾಯಿ ನಿಷೇಧ ಮಾಡಿದ್ರು, ಅನೇಕ ಕಾರ್ಯಕ್ರಮಗಳನ್ನ ಕರ್ನಾಟಕ ರಾಜ್ಯಕ್ಕೆ ತಂದುಕೊಟ್ರು. ಬಹುಶಃ ಇವತ್ತು ಅಂತ ಒಂದು ಕಾರ್ಯಕ್ರಮಗಳನ್ನ ನಾವು ನೋಡಬೇಕು, ಅಂತ ಒಂದು ವಾತಾವರಣವನ್ನ ನಾವು ನೋಡಬೇಕಾದ್ರೆ ಕುಮಾರಣ್ಣ ಅವರು ಮತ್ತೊಮ್ಮೆ ಮುಖ್ಯಮಂತ್ರಿ ಆಗಬೇಕು. ಜೆಡಿಎಸ್ ಎಲ್ಲಿದೆ ಎನ್ನುವಂತದ್ದನ್ನ ಬೇರೆ ಬೇರೆ ಪಕ್ಷದ ಮುಖಂಡರು ಮಾತನಾಡ್ತಾರಲ್ಲ, ಅವರಿಗೆ ನಾನು ಒಂದು ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ.